ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 68ನೇ ಪರಿನಿರ್ವಾಣ ಅಂಗವಾಗಿ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಇವತ್ತು ಜಿಲ್ಲಾ ಮಟ್ಟದ ಒಂದು ಸಭೆಯನ್ನು ಇಲ್ಲಿ ಗಾಂಧಿ ಭವನದಲ್ಲಿ ಆಯೋಜನೆ ಮಾಡಿದ್ದೇವೆ. ಈ ಒಂದು ಸಭೆಯಲ್ಲಿ ಇವತ್ತು ಅನೇಕ ನಮ್ಮ ಹಿರಿಯರು, ನಮ್ಮ ಶಿವಮೊಗ್ಗದ NT ವಿಜಯಕುಮಾರ್ ಅವರು, ಮತ್ತು ಸಿ ಮುನ್ರಾಜ್ ಅವರು, ಮತ್ತು ಉದಯ್ ಕುಮಾರ್ ಅವರು, ಮತ್ತು ನಮ್ಮ ಪ್ರಚಾರ ಸಮಿತಿ ನಾಗರಾಜ್ ಅವರು ಇವತ್ತು ನಮ್ಮ ಒಂದು ರಿಪಬ್ಲಿಕನ್ ಸಂಘಟನೆಗೆ ಸೇರ್ಪಡೆಯಾಗಿದ್ದಾರೆ. ಅವರು ಕೂಡ ನಿಮ್ಮ ಒಂದು ನಾಯಕತ್ವದಲ್ಲಿ ನಾವು ಕೂಡ ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ಅಂತೇಳಿ ಇವತ್ತು ಸೇರ್ಪಡೆಯಾಗಿದ್ದಾರೆ. ಅವರಿಗೆ ನಾನು ಮೊದಲಿಗೆ ಸಂಘಟನೆ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ಒಟ್ಟಾರೆಯಾಗಿ ಇವತ್ತು ಭಾಳಷ್ಟು ವಿಚಾರಗಳನ್ನು ಚರ್ಚೆ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ನಾವು ಏನು ಬಡವರ ಸಮಸ್ಯೆಗಳನ್ನ ಎತ್ಕೊಂಡು ಸರ್ಕಾರ ಗಮನ ಸೆಳೆಯುವಂಥ ಒಂದು ಹೋರಾಟವನ್ನು ರೂಪಿಸಬೇಕಂತೇಳಿ ಅನೇಕ ವಿಚಾರಗಳನ್ನು ಚರ್ಚೆ ಮಾಡಿದ್ದೀವಿ. ಅದಕ್ಕೆಲ್ಲ ನಾಯಕರು ಕೈ ಜೋಡಿಸಿದ್ದಾರೆ. ಅದನ್ನು ಮುಂದಿನ ದಿನಗಳಲ್ಲಿ ನಮ್ಮ ಕಾರ್ಯಕ್ರಮ ಏನು ಎತ್ತ ಅಂತೇಳಿ ನಾವು ಮುಂದಿನ ದಿನಗಳಲ್ಲಿ ನಾವು ತಮಗೆ ತಿಳಿಸ್ತೀವಿ. ಈಗ ಭಾಳಷ್ಟು ವಿಚಾರಗಳನ್ನು ಚರ್ಚೆ ಮಾಡಿ ಇವತ್ತು ಹೊಸದಾಗಿ ಆಯ್ಕೆಯಾದಂಥವರಿಗೆ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಜೈ ಭೀಮ್. ನಾವು ಏನು ದಿವಂಗತ ಜಗದೀಶಂಕರ್ ಅವರು ಏನು ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾಳ ಮುಖ್ಯವಾದಂತಹ ಪುಣ್ಯಸ್ಥಳಗಳಾದಂತಹ ದೀಕ್ಷಾಭೂಮಿ ಆಗ್ಬೋದು. ಈಗ ಡಿಸೆಂಬರ್ 6ನೇ ತಾರೀಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 68ನೇ ಪರಿನಿರ್ವಾಣವಾಗಿ ಚೈತ್ಯಭೂಮಿ ಚಲೋ ಕಾರ್ಯಕ್ರಮ ಕೂಡ ನಾವು ಅಂದ್ಕೊಂಡಿದ್ದೇವೆ. ಈ ಒಂದೆಲ್ಲ ಕಾರ್ಯಕ್ರಮಕ್ಕೆ ಪ್ರೇರಣೆಯಾಗಿದ್ದಂಥವರು ಜಗದೀಶಂಕರ್ ಅವರು. ನಾವು ನವೆಂಬರ್ 21ನೇ ತಾರೀಕು ಏನು ಬೆಂಗಳೂರಲ್ಲಿರ್ತಕ್ಕಂತಹ ಬಹುತೇಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ವಚ್ಛತಾ ಕಾರ್ಯಕ್ರಮದ ಮೂಲಕವಾಗಿ ಮತ್ತು ಅಲ್ಲಿನ ಬೆಳಕಿನ ದೀಪ ಹಚ್ಚೋದ್ರ ಮೂಲಕವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರವನ್ನು ತಿಳಿಸ್ಕೊಡೋ ಒಂದು ಕಾರ್ಯಕ್ರಮವನ್ನು ಜಗದೀಶಂಕರ್ ಅವರು ಹಾಕ್ಕೊಟ್ಟಂಥ ಹಾದಿಯಲ್ಲಿ ಇವತ್ತು ನಾವು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಕೂಡ ಆ ಒಂದು ಮಾರ್ಗದರ್ಶನದಲ್ಲಿ ಆ ಒಂದು ಪ್ರೇರಣೆಯನ್ನು ತೆಗೆದುಕೊಂಡು ಇವತ್ತೆಲ್ಲ ನಾವು ಮುಖಂಡರುಗಳು ನಾವು ನಮ್ಮದು 29ನೇ ತಾರೀಕಿಂದ ನವೆಂಬರ್ 29ನೇ ತಾರೀಕು ಕಾರ್ಯಕ್ರಮನ ಪ್ರಾರಂಭ ಮಾಡ್ತೀವಿ. 5 ದಿನಗಳ ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿದ್ದೀವಿ ಮೊದಲ ಬಾರಿಗೆ. 3ನೇ ತಾರೀಕು KR-ಪುರಮಲ್ಲಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಲ್ಲಿ ಮಾಲಾರ್ಪಣೆ ಮಾಡೋದ್ರ ಮೂಲಕವಾಗಿ ನಾವು ಚೈತ್ಯಭೂಮಿ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಆ ಮೂಲಕವಾಗಿ ಏನು ನಮ್ಮ ಸಂಘಟನೆಯಲ್ಲಿರ್ತಕ್ಕಂಥ ಕಾರ್ಯಕರ್ತರು ಭಾಳ ಮುಖ್ಯವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಾಧಿ ಬಳಿಗೆ ಹೋಗಿ ಅಲ್ಲಿ ನಮ್ಮ ಒಂದು ನಮನವನ್ನು ಸಲ್ಲಿಸುವಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಅದ್ರ ಜೊತೆಯಲ್ಲಿ ದೀಕ್ಷಾಭೂಮಿ ಆಗ್ಬೋದು, ಭೀಮಾ ಕೊರೆಂಗ ಆಗ್ಬೋದು, ಮತ್ತು ಬುದ್ಧ ಯುಗಾದಿಗಳು ಎಲ್ಲಿದೆ ಅಲ್ಲೆಲ್ಲ ಕೂಡ ಕರ್ಕೊಂಡೋಗಿ ಅವರಿಗೆ ಒಂದು ಜ್ಞಾನದ ಕಡೆ ಹೋಗುವಂತಹ ಒಂದು ಸಂಕಲ್ಪವನ್ನು ಮಾಡಿದ್ದೇವೆ. ನಮ್ಮೆಲ್ಲ ಕಾರ್ಯಕರ್ತರಿಗೆ ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥ ಬೌದ್ಧ ಮಂದಿರಗಳಾಗ್ಬೋದು, ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಮನೆ ಆಗ್ಬೋದು, ಮತ್ತು ಅವ್ರ ಸಮಾಧಿ ಆಗ್ಬೋದು, ಮತ್ತು ಅವರು ಎಲ್ಲಿ ಸತಾರದಲ್ಲಿ ವಾಸ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲ ಒಂದು ಇದನ್ನು ನಾವು ನಮ್ಮ ಕಾರ್ಯಕರ್ತರಿಗೆ ತೋರಿಸೋದ್ರ ಮೂಲಕವಾಗಿ ಒಂದು ಚೈತ್ಯಭೂಮಿ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಶಿವಮೊಗ್ಗ ಜಿಲ್ಲಾಧ್ಯಕ್ಷ KRS ಇಂದ ಇದ್ದೆ. ಈಗ KRS ಅಲ್ಲಿ ಸ್ವಲ್ಪ ನ್ಯೂನತೆಗಳಿರೋದ್ರಿಂದ ಸುಮ್ಮನಾಗಿದೆ. ಈಗ ರಾಜ್ಯಾಧ್ಯಕ್ಷರಾಗಿ ರಿಪಬ್ಲಿಕನ್ ಸೇನಾ ಸಂಘಟನೆಯಾಗಿ ರಾಜ್ಯಾಧ್ಯಕ್ಷರಾಗಿ ಬೆಳತೂರು ವೆಂಕಟೇಶ್ ಅವರು ಆಯ್ಕೆ ಆಗಿದ್ದೀವಿ. ನಾವೇ ಮಾಡ್ತಾಯಿದ್ವಿ. ನಮ್ಮ ಜಗದೀಶಂಕರ್ ಕಟ್ಟಿದಂಥ ಒಂದು ಸಂಘಟನೆ ನಾವು ಯಾವತ್ತೂ ಬಿಡೋದಿಲ್ಲ, ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ ಅನ್ನೋ ಒಂದು ಕೆಚ್ಚು ಅವ್ರಿಗೆ ಬಂದಿತ್ತು. ಹಾಗಾಗಿ ನಾನು ಕೂಡ ನಿಮ್ಮ ಕೈ ಜೋಡಿಸ್ತೀನಿ ಅಂತೇಳಿ ನಾನು ಬಂದಿದ್ದೀನಿ. ಅವ್ರು ಎಂದಿದ್ರು ಕೈ ಜೋಡಿಸ್ತೀನಿ. ಪ್ರಭಾವಿತವಾಗಿ ಅದನ್ನು ಬೆಳೆಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ಶಿವಮೊಗ್ಗದಲ್ಲಿ ಪ್ರಭಾವ ಎಷ್ಟು ಎಲ್ಲಿ ಬೇಕಾದ್ರೆ ಕಟ್ತೀವಿ ಇಡೀ ರಾಜ್ಯದಲ್ಲಿ. ಶಿವಮೊಗ್ಗ ಒಂದು ಸೀಮಿತ ಅಂತ ಏನಿದೆ. ನಾನೊಬ್ಬ ಪತ್ರಿಕಾರ್ಜನಾಗಿ ಕೆಲಸ ಮಾಡ್ತಾಯಿದ್ದೆ. ಆಗ ಒಂದು 15 ವರ್ಷದಿಂದ ಆವಾಗ ಕರ್ನಾಟಕ ಜನಾಂದೋಲನ ಸಂಘಟನೆಯಲ್ಲಿ ಬೆಳತೂರು ವೆಂಕಟೇಶ್ವರ ಜೊತೆಲೇ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೀನಿ. ಈಗ ಕರ್ನಾಟಕ ರಿಪಬ್ಲಿಕ್ ಸಂಘಟನೆಯಲ್ಲಿ ಅವ್ರ ಜೊತೆಗೆ ಕೆಲಸ ಮಾಡೋಕ್ಕೆ ಇಷ್ಟಪಡ್ತಾಯಿದ್ದೀನಿ ಅಂತೇಳಿ ನಾನು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಈ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ಒಂದು ನಾಮಕರಣ ಮಾಡಲಿಕ್ಕೆ
ನಾನು ನಮ್ಮ ರಾಜ್ಯಾಧ್ಯಕ್ಷರಂತ ಮೊದಲಿಗೆ ಕರ್ನಾಟಕ ರಿಪಬ್ಲಿಕನ್ ಸೇನೆ ಎಂಬಂತಿದ್ದಿತ್ತು. ಆ ಕರ್ನಾಟಕ ರಿಪಬ್ಲಿಕನ್ ಸೇನೆ ನಮ್ಮ ಅವರು ಆಸೀನಿಯಾಗಿದ್ದಂಥ ಸಂದರ್ಭದಲ್ಲಿ ಆ ಕರ್ನಾಟಕ ರಿಪಬ್ಲಿಕನ್ ಸೇನೆ ಅಲ್ಲಿಗೆ ತಟಸ್ಥವಾಗುತ್ತೆ, ಹೋರಾಟಗಳು ತಟಸ್ಥವಾಗುತ್ತೆ ಅಂತ ನಾವು ಮೊದಲೇ ಗೊತ್ತಿತ್ತು. ಆದರೂ ಕೆಲವು ದಿನಗಳ ಕಾಲ ನಾವು ಕರ್ನಾಟಕ ರಿಪಬ್ಲಿಕನ್ ಸೇನೆಯನ್ನು ತ್ಯಜಿಸದೆ ನಾವು ನಮ್ಮ ಜಗದೀಶ್ ಶಂಕರಣ್ಣನವರ ಸ್ಥಾಪನೆ ಮಾಡಿರ್ತಕ್ಕಂಥ ರಿಪಬ್ಲಿಕನ್ ಸೇನೆಯಲ್ಲಿ ನಾವು ಮುಂದುವರಿತಾ ಬಂದ್ವಿ. ಕೊನೆಯ ಕೆಲವು ದಿನಗಳ ನಂತರ ಜಗದೀಶ್ ಶಂಕರಣ್ಣ ಅಸೀನಿಯಾಗಿದ್ದ ಕೆಲವು ದಿನಗಳ ನಂತರ ಅಲ್ಲಿ ರಿಪಬ್ಲಿಕನ್ ಸೇನೆಯ ಕೆಲವು ಭಿನ್ನಾಭಿಪ್ರಾಯಗಳು ಬಂದ ಕಾರಣದಿಂದಾಗಿ ನಾನು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಬೆಳತೂರು ವೆಂಕಟೇಶ್ವರವರು ಇನ್ನೇನು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯಲ್ಲಿ ನಾವು ಬಹಳಷ್ಟು ಸ್ವಲ್ಪ ಸೀನಿಯರ್ಸ್ ಅಂದ್ರೂ ನಾವು ಸೀನಿಯರ್ಸ್ ಅಂತ ಕೂಡ ಕಾಣದೆ ಗೌರವಿಸದೇ ಇರತಕ್ಕಂಥ ಕಾರಣದಿಂದಾಗಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಯಾದಂಥ ಡಾಕ್ಟರ್ ಜಗದೀಶ್ ಶಂಕರಣ್ಣವರು ಕಟ್ಟಿರ್ತಕ್ಕಂಥ ಸೇನೆಯನ್ನು ಒಡಕು ಮಾಡೋದು ಬೇಡ, ಅದು ವಿಭಾಗ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಸುಮಾರು ದಿನಗಳು ಕಾದ್ವಿ. ಆದರೂ ಕೂಡ ಆಗದ ಕಾರಣದಿಂದಾಗಿ ನಾವು ಜಗದೀಶ್ ಶಂಕರಣ್ಣ ಕಟ್ಟಿರ್ತಕ್ಕಂಥ ರಿಪಬ್ಲಿಕನ್ ಸೇನೆಯನ್ನು ನಾವು ಅದನ್ನು ಸಂಘಟನೆಯಾಗಿ ಪರಿವರ್ತನೆ ಮಾಡಿ KRS ಅಂತ ಹೇಳ್ಬಿಟ್ಟು ಮತ್ತೊಂದು ಹುಟ್ಟು ಹಾಕಿ ನಾವು ಈ ಒಂದು ಹೋರಾಟಗಳನ್ನು ನಾವು ಮಾಡ್ತಾ ಇದ್ದೀವಿ. ಡಾಕ್ಟರ್ ಜಗದೀಶ್ ಶಂಕರಣ್ಣವರು ಚೈತ್ಯಭೂಮಿ ಚಲೋ ಯಾತ್ರೆ ಎಂಬುವಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ರು. ಅದು ಏನಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀವಿತ ಕಾಲದಲ್ಲಿ ಈ ಒಂದು ದೀನದಲಿತರಿಗೆ ಮತ್ತು ಈ ಒಂದು ಅಸ್ಪೃಶ್ಯತೆ ಎಂಬ ಪಿಡುಗಿನಿಂದ ತತ್ತರಿಸಿ ವ್ಯಾಕುಲಗೊಂಡಂತಹ ಮಹಾನಾಯಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮನ್ನು 68 ವರ್ಷಗಳ ಕಾಲಯಾನವಾದ್ರೂ ನಾವು ಇವತ್ತಿನ ದಿವಸ ಅವರಿಗೆ ನಾವು ಏನೆಲ್ಲ ನಾವು ಮಾಡದಿದ್ರೂ ಕೂಡ ವರ್ಷದ ಕೊನೆಯ ಹಂತದಲ್ಲಿ ಅವರ ಚೈತ್ಯಭೂಮಿ ಯಾತ್ರೆಯನ್ನು ನಾವು ಮೈಗೂಡಿಸಿಕೊಂಡು ಅವರ ಪ್ರತಿಮೆಗಳನ್ನು ಸ್ವಚ್ಛಗೊಳಿಸಿ ಅವರಿಗೊಂದು ಪುಷ್ಪ ನಮನಗಳನ್ನು ಸಲ್ಲಿಸಿ ಅಲ್ಲಿ ಒಂದು ಮೇಣದ ಬತ್ತಿಯನ್ನು ಅಂಟಿಸಿ ಅವರ ನಮನಗಳನ್ನು ಸಲ್ಲಿಸುವುದರ ಮೂಲಕ ನಾವು ಕರ್ನಾಟಕ ರಾಜ್ಯಾದ್ಯಂತ ಇರತಕ್ಕಂಥ ಅಂಬೇಡ್ಕರ್ ಪ್ರತಿಮೆಗಳಿಗೆ ಸ್ವಚ್ಛಗೊಳಿಸಿ ನಾವು ಅವರಿಗೆ ಪುಷ್ಪಾರ್ಚನೆಯನ್ನು ಮಾಡಿ ಚೈತ್ಯಭೂಮಿ ಚಲೋ ಯಾತ್ರೆಯನ್ನು ಡಿಸೆಂಬರ್ 6ರಂದು ಕೈಗೊಳ್ಳೋಣ ಎನ್ನುವಂಥ ಒಂದು ಕರಪತ್ರದೊಂದಿಗೆ ಅವರು ಬಿಡುಗಡೆ ಮಾಡಿದರು. ಅದನ್ನು ನಾವು ಈಗಲೂ ನಾವು ಅದನ್ನು ನಮ್ಮ ಜಗದೀಶ್ ಶಂಕರಣ್ಣ ಏನು ಅವರ ಹೋರಾಟದ ಹಾದಿ ಅವ್ರು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳ ಒಂದು ನೆನಪಿಗಾಗಿ ಅವರ ನೆನಪನ್ನು ಮತ್ತೆ ಮಿರುಕಾಕುತ್ತಾ ನಾವು ಅದೇ ಚಾರಿಯಲ್ಲಿ ಅದೇ ಹಾದಿಯಲ್ಲಿ ನಡೆಯುತ್ತಾ ಅಂಬೇಡ್ಕರ್ ಪ್ರತಿಮೆಗಳನ್ನು ಸ್ವಚ್ಛಗೊಳಿಸಿ ನವೆಂಬರ್ 29ರಿಂದ ನಾವು ಕಾರ್ಯಕ್ರಮನ ಪ್ರಾರಂಭ ಮಾಡಿ ಡಿಸೆಂಬರ್ 3ರಿಗೆ ಅದನ್ನು ಮುಕ್ತಾಯ ಮಾಡಿ ನಾವು ಡಿಸೆಂಬರ್ 4ನೇ ತಾರೀಕಲ್ಲಿ ನಾವು ಚೈತ್ಯಭೂಮಿ ಯಾತ್ರೆಯನ್ನು ನಾವು ಕೈಗೊಳ್ತಾ ಇದ್ದೇವೆ. ಈ ಚೈತ್ಯಭೂಮಿ ಯಾತ್ರೆಗೆ ನಮ್ಮ ಕೋಲಾರ ಜಿಲ್ಲಾಧ್ಯಕ್ಷರು, ನಮ್ಮ ಉದಯ್ ಕುಮಾರ್ ಸರ್ ಅವರು, ನಮ್ಮ ಮುಂದಾಸ್ ಸರ್ ಅವರು, ನಮ್ಮ ವಿಜಯ್ ಕುಮಾರ್ ಸರ್ ಅವರು, ನಮ್ಮ ಅಧ್ಯಕ್ಷರಾದ ಬೆಳತೂರು ವೆಂಕಟೇಶ್ ಸರ್ ಅವರು, ಇನ್ನೂ ಅನೇಕ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ನಾಯಕರೊಂದಿಗೆ ಮತ್ತು ಎಲ್ಲ ಜಿಲ್ಲೆಗಳಲ್ಲಿ 31 ಜಿಲ್ಲೆಗಳಲ್ಲಿ ಕೆಲವು ಜಿಲ್ಲೆಗಳಲ್ಲಿ ನಾವು ಕರ್ನಾಟಕ ರಿಪಬ್ಲಿಕನ್ ಸೇನೆಯನ್ನು ಆಯ್ಕೆ ಮಾಡಿದ್ದೀವಿ. ಅವರೊಟ್ಟಿಗೆ ನಾವು ಚೈತ್ಯಭೂಮಿ ಯಾತ್ರೆಯನ್ನು ತೆರಳುತ್ತಾ ಇದ್ದೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಮಾತುಗಳನ್ನು ನಾವು ತಿಳಿಸ್ತೀವಿ.